ಚೈತ್ರ ವಾಸುದೇವನ್ ಅವರು ಉದ್ಯಮಿ ಜಗದೀಪ್ ಎಲ್ ಎಂಬುವರ ಜೊತೆ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಎರಡು ಕಡೆಯ ಕುಟುಂಬಸ್ಥರು ಸೇರಿದಂತೆ ಆಪ್ತರು, ಸ್ನೇಹಿತರು ಸಮ್ಮುಖದಲ್ಲಿ ಮದುವೆ ಅದ್ಧೂರಿಯಾಗಿ ನಡೆದಿದೆ. ಆಯಂಕರ್ ವಾಸುದೇವನ್ ಅವರಿಗೆ ಇದು ಎರಡನೇ ಮದುವೆ ಆಗಿದೆ. ನಿರೂಪಕಿ ಮತ್ತು ಈವೆಂಟ್ ಆರ್ಗನೈಸರ್ ಆಗಿರುವ ಚೈತ್ರ ವಾಸುದೇವನ್ ಹಲವು ಸೆಲೆಬ್ರಿಟಿಗಳ ಮದುವೆ ಹಾಗೂ ಇತರ ಕಾರ್ಯಕ್ರಮಗಳನ್ನು ಕೂಡ ಅದ್ಧೂರಿಯಾಗಿ ಆಯೋಜಿಸಿದ್ರು. ಚಿತ್ರರಂಗದಲ್ಲೂ ಭಾರಿ ಜನಪ್ರಿಯತೆ ಪಡೆದಿದ್ದಾರೆ. ಚೈತ್ರ ವಾಸುದೇವನ್ ಅವರು ಉದ್ಯಮಿ ಜಗದೀಪ್ ಅವರನ್ನು ಪ್ರೀತಿಸಿ ಮದುವೆಯಾಗಿದ್ದಾರೆ. ಸ್ನೇಹಿತನ ಮಗುವಿನ ಬರ್ತ್ಡೇಗಾಗಿ ಜಗದೀಪ್ ಅವರು ಚೈತ್ರಾಗೆ ಕಾಲ್ ಮಾಡಿದ್ರು. ಆಮೇಲೆ ಒಮ್ಮೆ ಮೀಟ್ ಆದಾಗ ಇಬ್ಬರು ಒಂದೇ ಜಿಮ್ನಲ್ಲಿ ವರ್ಕೌಟ್ ಮಾಡೋದು ಎನ್ನುವುದು ತಿಳಿದು ಶಾಕ್ ಆಗುತ್ತಾರೆ. ಇಬ್ಬರ ಪರಿಚಯ ಸ್ನೇಹಕ್ಕೆ ತಿರುಗಿ ಕ್ಲೋಸ್ ಆಗ್ತಾರೆ. ಮೊದಲ ಭೇಟಿಯಲ್ಲೇ ಚೈತ್ರಾಗೆ ಜಗದೀಪ್ ಪ್ರಪೋಸಲ್ ಮಾಡಿದ್ರಂತೆ. ಆದರೆ ತಕ್ಷಣಕ್ಕೆ ಒಪ್ಪಿಕೊಳ್ಳದ ಚೈತ್ರ ಸಮಯ ತೆಗೆದುಕೊಂಡಿದ್ದರು. ಚೈತ್ರ ಸಮಯ ತೆಗೆದುಕೊಂಡಿದ್ದನ್ನ ಯೋಚಿಸದೆ ಜಗದೀಪ್ ಚೈತ್ರ ಅವರ ಅಪ್ಪ ಅಮ್ಮ ಬಳಿ ಈ ಕುರಿತು ಮಾತಾಡಿದ್ದರು. ಚೈತ್ರ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಂತೆ ಜಗದೀಪ್ ಅದ್ಧೂರಿಯಾಗಿ ಹಸೆಮಣೆ ಏರಿದ್ರು. ಈ ಹಿಂದೆ ಚೈತ್ರ ಅವರು 2017ರಲ್ಲಿಯೇ ಸತ್ಯನಾಯ್ಡು ಅವರನ್ನ ಮದುವೆಯಾಗಿದ್ದರು. ಅಪ್ಪ ಅಮ್ಮನ ಆಸೆಯಂತೆ ಮದುವೆಯಾಗಿದ್ದ ಚೈತ್ರ ವಾಸುದೇವನ್ ಬಳಿಕ ವಿಚ್ಛೇದನ ಪಡೆದುಕೊಂಡರು. ಇದೀಗ ಚೈತ್ರ ವಾಸುದೇವನ್ ಅವರು ಪ್ರೀತಿಸಿ ಮನೆಯವರನ್ನು ಒಪ್ಪಿಸಿ ಜಗದೀಪ್ ಅವರನ್ನು ಮದುವೆಯಾಗಿದ್ದಾರೆ. ಬಿಗ್ ಬಾಸ್ ಖ್ಯಾತಿಯ ನಿರೂಪಕಿ ಚೈತ್ರ ವಾಸುದೇವನ್ ಹೆಚ್ಚಾಗಿ ವಿಚ್ಛೇದನ ಬಗ್ಗೆಯೇ ಸುದ್ದಿಯಾಗಿದ್ದರು. ಮೂಲತಃ ನಿರೂಪಕಿ ಅಲ್ವೇ, ಎಂತಹ ಸ್ಥಿತಿಯಲ್ಲೂ ನಗಲೇಬೇಕು. ಆ ನಗುವನ್ನ ಬಾಳಿನುದ್ದಕ್ಕೂ ಉಳಿಸಿಕೊಂಡು ನಿರೂಪಿಸಿದ್ದಾರೆ. ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡುತ್ತಲೇ ಇವೆಂಟ್ ಕಂಪನಿಯನ್ನು ಹುಟ್ಟುಹಾಕಿದ್ದಾರೆ. ಆಸೆಪಟ್ಟಂತೆ ಒಂದು ಸ್ವತಃಕ್ಕೊಂದು ಮನೆಯನ್ನ ಕೂಡ ಕಟ್ಟಿಕೊಂಡಿದ್ದಾರೆ. ಕಾರ ತೆಗೆದುಕೊಳ್ಳುವ ಆಸೆ ಕೂಡ ಇತ್ತು, ಅದು ಆಗಿದೆ. ಬಿಗ್ ಬಾಸ್ 7 ಆಫರ್ ಬಂದಾಗ ಅಳೆದು ತೂಗಿ ಯೋಚಿಸಿ ಮನೆಯೊಳಗೆ ಬಂದಿದ್ದ ಚೈತ್ರ ವಾಸುದೇವನ್ ಸೀರಿಯಸ್ ಆಗಿಯೇ ಆಟವಾಡಿದ್ದರು. 2017ರಲ್ಲಿಯೇ ಸತ್ಯನಾಯ್ಡು ಅವರನ್ನ ಮದುವೆಯಾಗಿದ್ದರು. ಅಪ್ಪ ಅಮ್ಮನ ಆಸೆಯಂತೆ ಮದುವೆಯಾಗಿದ್ದ ಚೈತ್ರ ವಾಸುದೇವನ್ ಬಳಿಕ ವಿಚ್ಛೇದನೆ ಪಡೆದುಕೊಂಡರು. ತಿಂಗಳುಗಳ ಹಿಂದೆಯೇ ಚೈತ್ರ ವಾಸುದೇವನ್ ಅವರು ಪ್ಯಾರಿಸ್ನಲ್ಲಿ ಫೋಟೋಶೂಟ್ ಮಾಡಿಸಿಕೊಂಡಿದ್ದ ಫೋಟೋ, ವಿಡಿಯೋ ಶೇರ್ ಮಾಡಿದ್ದರು. ಪ್ಯಾರಿಸ್ನಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ನಲ್ಲಿ ಮಾಡಿರುವ ಕುರಿತು ಮಾತನಾಡಿರುವ ಅವರು, ಪ್ಯಾರಿಸ್ ಮತ್ತು ಫ್ರಾನ್ಸ್ಗೆ ಹೋಗುವ ಪ್ಲಾನ್ ಮೊದಲೇ ಇತ್ತು, ಆ ಬಳಿಕ ಮದುವೆ ಫಿಕ್ಸ್ ಆಯಿತು ಎಂದಿದ್ರು. ಇದು ಇವತ್ತಿನ ಅಪ್ಡೇಟ್ಸ್ ಆಗಿದ್ದು, ಇನ್ನು ಜಾಸ್ತಿ ಅಪ್ಡೇಟ್ಸ್ ಪಡೆಯಲು ನೋಡ್ತಾ ಇರಿ ಎಂಟರ್ಟೈನ್ಮೆಂಟ್ ನ್ಯೂಸ್ ಚಾನೆಲ್.